ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭದ ಪ್ರಯುಕ್ತ ಕೊಳ್ಳೇಗಾಲ ಕ್ಷೇತ್ರದ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಶಾಸಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಡನೆ ಪೂರ್ವಭಾವಿ ಸಭೆ ನಡೆಯಿತು. ಕುದೇರು ಹಾಲು ಉತ್ಪಾದಕರ ಘಟಕದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅಧ್ಯಕ್ಷರು ನಂಜುಂಡಸ್ವಾಮಿ ಮಾತನಾಡಿ, ಚಾಮೂಲ್ಗೆ ಒಳಪಟ್ಟಿರುವಂಥ 468 ಸೊಸೈಟಿಗಳು ಲಾಭದಾಯಕವಾಗಿ ನಡೆಯುತ್ತಿದ್ದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸೊಸೈಟಿಗಳನ್ನು ಚಾಮೂಲ್ ಬೆಳೆಸುವುದೇ ನಮ್ಮ ಗುರಿಯಾಗಿದೆ ಎಂದು ನುಡಿದರು. ಚಾಮರಾಜನಗರ ಅದು ಮಾತ್ರ ಬರ್ತೀನಿ, ಬೇರೆ ಜಿಲ್ಲೆ ಅದನ್ನ ಬರೋದಿಲ್ಲ ಅಂತ ಘಟಕ ಓಪನ್ ಆಗಿ ಹೇಳಿದ್ರು. ಇಲ್ಲ ಮೈಸೂರು ಮಾಡಿ, ಬೀದರ್ ಮಾಡಿ, ಮಂಗಳೂರು ಮಾಡಿ ಅಂತ ಹೇಳಿದಾಗ ಅವ್ರು ಒಪ್ಪಲಿಲ್ಲ. ಚಾಮರಾಜನಗರದಲ್ಲೇ ಮಾಡ್ಬೇಕು, ನೀವು ಚಾಮರಾಜನಗರ ಮಾತ್ರ ಬರ್ತೀನಿ ಅಂತ ಹೇಳಿದ್ರು. ಆಗ ಅದು ನಾ ಹೇಳಿದೆವ ಪುನಃ ಅವ್ರು ನಾವು ಮಂಜೂರು ಪ್ರಸಾದ್ ಹೋಗಿ ಸರ್ ಚಾಮರಾಜನಗರದಲ್ಲಿ ಹೇಳಿದ್ರಲ್ಲ ನೀವು ಹಿಂಗ ಅಂತ ಹೇಳಿದಾಗ ಅದು ನಮ್ಮ ಅಣ್ಣ ತಮ್ಮ ಇದ್ದಾಗ ನಮ್ಗದು ನಾನು ಬೇರೆ ಜಿಲ್ಲೆ ಅನ್ಸಿದೆ, ಅದು ನನ್ನ ಜಿಲ್ಲೆ ಅನ್ಸ್ಕೊಂಡಿದ್ದೀನಿ ನನ್ನ ರೀತಿಯಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ AR ಕೃಷ್ಣಮೂರ್ತಿ ಕೂಡ ಮಾತನಾಡಿ, ಚಾಮೂಲ್ ಒಕ್ಕೂಟಕ್ಕೆ ಬಾಕಿ ಬರಬೇಕಾಗಿರುವ ಹಣವನ್ನು ಸರ್ಕಾರದಿಂದ ಬಿಡುಗಡೆಗೊಳಿಸಲು ಒತ್ತಾಯಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ಕಾರ್ಯಕ್ರಮದಲ್ಲಿ ಚಾಮೂಲ್ ಮಾಜಿ ಅಧ್ಯಕ್ಷ ನಂಜುಂಡ ಪ್ರಸಾದ್, ನಾಗೇಂದ್ರ, ಚಾಮೂಲ್ ನಿರ್ದೇಶಕ ರಾಜ್ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಚಂದ್ರು, ಇನ್ನೂ ಹಲವು ವಿವಿಧ ಅಧಿಕಾರಿ ವರ್ಗದವರು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದರು. ನಿರ್ದೇಶಕರು ಬಂದು ಸಮಾಲೋಚನೆ ಮಾಡಿ ಈ ವಿಚಾರದಲ್ಲಿ ನಾನು ಗಮನ ಸೆಳೆದಾಗ, ನಾನು ಕಳೆದ ಅಧಿವೇಶನದಲ್ಲಿ ನಾನು ಇದ್ರ ಬಗ್ಗೆ ನಿಮ್ಮ ಪರವಾಗಿ ಹೋಲಿ ಅನುದಾನ ಬಂದರೆ ಇದು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡಿಸುವುದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಭರವಸೆ ಕೊಟ್ಟಿದೆ. ಆದರೆ ಮಾನ್ಯ ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿರುವ ಮುಖ್ಯಮಂತ್ರಿಗಳು ಅವರು ದೊಡ್ಡ ಮನಸ್ಸು ಮಾಡಿ ಇದಕ್ಕೆ ಬಾಕಿ ಬರುವಂಥ ಅನುದಾನವನ್ನು ನಿಮಗೆ ಬಿಡುಗಡೆಯನ್ನು ಮಾಡಿಕೊಡಬೇಕು. ನಮ್ಮ ಜಿಲ್ಲೆಯ ಮಂತ್ರಿಗಳು ಕೂಡ ಸಂಬಂಧಪಟ್ಟಂಥ ಮಂತ್ರಿಗಳೇ ಆಗಿದ್ದು ಅವರು ಕೂಡ ಬೆಂಬಲಿಸಿಕೊಂಡಿದ್ದು ವೆಂಕಟೇಶ್ವರವ್ರಿಗೆ. ಅವರು ಕೂಡ ಇದನ್ನ ಕ್ಯಾಬಿನೆಟ್ನಲ್ಲಿ ಸೆಕ್ರೆಟರಿನ ಮಂಡಿಸಿ ಸರ್ಕಾರದ ಗಮನವನ್ನು ಸೆಳೆದು ಇದಕ್ಕೆ ನಮ್ಮ ಜಿಲ್ಲೆಯ ಮಂತ್ರಿಗಳು ಕೂಡ ನಮ್ಮ ಇಲಾಖೆ ಮಂತ್ರಿ ಕೂಡ ಅವರೇ ಆಗಿರೋದ್ರಿಂದ ಈ ವಿಚಾರದಲ್ಲಿ ಅವರು ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ನಿಮ್ಮ ಈ ಒಂದು ಘಟಕದ ಅಭಿವೃದ್ಧಿ ವಿಚಾರ, ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ಇದಕ್ಕೊಂದು ಕಾರ್ಯಕಲ್ಪ ಆಗುತ್ತೆ.